ಬಟ್ ಪ್ರೋಟೋಕಾಲ್ ಯಾವ ರೀತಿ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಒಳಗೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಯೂಶಲಿ ಇದಾಗಿರ್ತಕ್ಕಂಥದ್ದು ಎಲ್ಲಿ, ಏರ್ಪೋರ್ಟ್ ಒಳಗಡೆ. ಸ್ಮಗಲಿಂಗ್ ಹೆಂಗೆ ಬಂತು ಒಳಗಡೆ, ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಹೆಂಗೆ ಒಳಗಡೆ ಹೆಂಗೆ ಬಂತು? ಈ ಗೋಲ್ಡ್ ಕೂಡ ಸ್ಮಗಲಾಗಿ ಬಂದಿದೆ. ಎಲ್ಲಿಂದ ಬಂತು ಗೋಲ್ಡು? ಹೌ ಡಿಡ್ ಸೋ ಮಚ್ ಗೋಲ್ಡ್ ಕಮ್ ಫ್ರಮ್ ಏರ್ಪೋರ್ಟ್? ಏರ್ಪೋರ್ಟ್ ಯಾರ ಕಂಟ್ರೋಲಲ್ಲಿದೆ? ಫಸ್ಟು ಇನ್ವೆಸ್ಟಿಗೇಷನ್ ಆಗಲಿ ಮಾಡೋಣ. ಪ್ರೋಟೋಕಾಲ್ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೌ ಡಿಡ್ ದಿಸ್ ಗೋಲ್ಡ್ ಕಮ್? ಈ ಪೋರ್ಟ್ಲಿಂದ ಈ ಪುಣ್ಯ ಇದೇ ಒಂದು ಪೋರ್ಟ್ನಾಗಿಂದ ಬೇರೆ ಬೇರೆ ಏರ್ಪೋರ್ಟ್ನಲ್ಲಿ ಎಷ್ಟು ಗೋಲ್ಡ್ ಬಂದಿದೆ, ಪೋರ್ಟ್ಗಳಿಗೆ ಎಷ್ಟು ಗೋಲ್ಡ್ ಬಂದಿದೆ ಮಾಹಿತಿ ಬೇಕಲ್ಲ. ಸಂಪೂರ್ಣವಾಗಿ ಅವ್ರನ್ನ ಕೇಳ್ಬೇಕು ನಾವು. ದಿಸ್ ಗೋಲ್ಡ್ ಕಮ್? ನೀವು ಮಲಗಿದ್ರಿ ಎಷ್ಟು ದಿವಸ? ಏರ್ಪೋರ್ಟ್ ಅಥಾರಿಟಿ ಅವ್ರು ಇಂಡಿಯಾ ಆಫ್ ಏನು ಮಾಡ್ತಿದ್ರು, ಕಸ್ಟಮ್ಸ್ ಏನು ಮಾಡ್ತಾ ಇದ್ರು, ಯಾರು ಜವಾಬ್ದಾರಿ ಇದು? ಅದಕ್ಕೆ ಹೇಳೋದು, ಸುಮ್ಮನೆ ಏನೋ ರಾಜಕೀಯವಾಗಿ ಟೀಕೆ ಮಾಡೋಕ್ಕೆ ಹೋದ್ರೆ ಮತ್ತೆ ನಾವು ಕೂಡ ಹಿಂಗೆ ಮಾತಾಡಬೇಕಾಗತ್ತೆ. ಯಾವುದೇ ಒಂದು ಈ ಥರ ವಿಷಯ ಗಂಭೀರವಾದಂಥ ವಿಷಯಗಳು ಬಂದಾಗ ಇದು ಕುಲಂಕುಷವಾಗಿ ಚರ್ಚೆ ಆಗಬೇಕು. ಅದ್ರ ಜೊತೆಗೆ ಒಂದು ಏಜೆನ್ಸಿ ಯಾವುದೇ ಏಜೆನ್ಸಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ವಿ ಶುಡ್ ಹ್ಯಾವ್ ಸಮ್ ಪೇಷನ್ಸ್ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾರು ಸಚಿವರು ಅಂತ ಅವರಿಗೆ ಮಾಹಿತಿ ಅವರಿಗೆ ಬಹಿರಂಗ ಕೊಡಲಿ. ಈಗ ಇನ್ವೆಸ್ಟಿಗೇಷನ್ ಚಾಲು ಆಗೈತೆ, ಅದೇ ಕೇಳ್ತಿರೋದಲ್ಲ. ಮತ್ತು ನೀವು ಹೇಳ್ರಿ, ಯಾರ್ಯಾರು ನಿಮ್ಮ ಸಚಿವರು ಭಾಗಿಯಾಗಿದ್ದಾರೆ, ಕೇಂದ್ರದ ಯಾವ್ದಾದ್ರು ಸಚಿವರು ಭಾಗಿಯಾಗಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ? ಅಂದರೆ ಈಗ ನಮ್ಮ ಕರ್ನಾಟಕ ಸಚಿವರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಈಗ ಇದೇ ಥರದ ಎಷ್ಟು ಪೋರ್ಟ್ಗಳು, ಯಾವುದೋ ಏರ್ಪೋರ್ಟ್ಗಳಿದ್ದಾವೆ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಮತ್ತು ಎಲ್ಲ ಏರ್ಪೋರ್ಟ್ನಾಗ ಇದೇ ರೀತಿ ಸ್ಮಗ್ಲಿಂಗ್ ಆಗಿದೆಯಾ? ತನಿಖೆ ಬಂದ ಮೇಲೆ ಯಾರ ಹೆಸರು ಐತಿ ಬಂದೇ ಬರುತ್ತಲ್ಲ. ತನಿಖೆಯಲ್ಲಿ ಯಾರ ಹೆಸರು ತಪ್ಸಕ್ಕೆ ಬರಲ್ಲ. ಯಾರ ಹೆಸರು ಬರ್ತದೆ ಅವಾಗ ಮತ್ತೆ ಕೂಗಾಡೋಣಂತೆ, ಅವಾಗ ಮತ್ತೆ ಮಾತಾಡೋಣ. ಅಲ್ಲಿವರೆಗೆ ಚರ್ಚೆ ಮಾಡೋದು ಬೇಡ ಅಂತ ತಮ್ಮಲ್ಲಿ ಮನವಿ ಮಾಡೋದು. ಬಟ್ ಪ್ರೋಟೋಕಾಲ್ ಯಾವ ರೀತಿ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಒಳಗೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಯೂಶಲಿ ಇದಾಗಿರ್ತಕ್ಕಂಥದ್ದು ಎಲ್ಲಿ, ಏರ್ಪೋರ್ಟ್ ಒಳಗಡೆ. ಸ್ಮಗಲಿಂಗ್ ಹೆಂಗೆ ಬಂತು ಒಳಗಡೆ, ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಹೆಂಗೆ ಒಳಗಡೆ ಹೆಂಗೆ ಬಂತು? ಈ ಗೋಲ್ಡ್ ಕೂಡ ಸ್ಮಗಲಾಗಿ ಬಂದಿದೆ. ಎಲ್ಲಿಂದ ಬಂತು ಗೋಲ್ಡು? ಹೌ ಡಿಡ್ ಸೋ ಮಚ್ ಗೋಲ್ಡ್ ಕಮ್ ಫ್ರಮ್ ಏರ್ಪೋರ್ಟ್? ಏರ್ಪೋರ್ಟ್ ಯಾರ ಕಂಟ್ರೋಲಲ್ಲಿದೆ? ಫಸ್ಟು ಇನ್ವೆಸ್ಟಿಗೇಷನ್ ಆಗಲಿ ಮಾಡೋಣ. ಪ್ರೋಟೋಕಾಲ್ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೌ ಡಿಡ್ ದಿಸ್ ಗೋಲ್ಡ್ ಕಮ್? ಈ ಪೋರ್ಟ್ಲಿಂದ ಈ ಪುಣ್ಯ ಇದೇ ಒಂದು ಪೋರ್ಟ್ನಾಗಿಂದ ಬೇರೆ ಬೇರೆ ಏರ್ಪೋರ್ಟ್ನಲ್ಲಿ ಎಷ್ಟು ಗೋಲ್ಡ್ ಬಂದಿದೆ, ಪೋರ್ಟ್ಗಳಿಗೆ ಎಷ್ಟು ಗೋಲ್ಡ್ ಬಂದಿದೆ ಮಾಹಿತಿ ಬೇಕಲ್ಲ. ಸಂಪೂರ್ಣವಾಗಿ ಅವ್ರನ್ನ ಕೇಳ್ಬೇಕು ನಾವು. ದಿಸ್ ಗೋಲ್ಡ್ ಕಮ್? ನೀವು ಮಲಗಿದ್ರಿ ಎಷ್ಟು ದಿವಸ? ಏರ್ಪೋರ್ಟ್ ಅಥಾರಿಟಿ ಅವ್ರು ಇಂಡಿಯಾ ಆಫ್ ಏನು ಮಾಡ್ತಿದ್ರು, ಕಸ್ಟಮ್ಸ್ ಏನು ಮಾಡ್ತಾ ಇದ್ರು, ಯಾರು ಜವಾಬ್ದಾರಿ ಇದು? ಅದಕ್ಕೆ ಹೇಳೋದು, ಸುಮ್ಮನೆ ಏನೋ ರಾಜಕೀಯವಾಗಿ ಟೀಕೆ ಮಾಡೋಕ್ಕೆ ಹೋದ್ರೆ ಮತ್ತೆ ನಾವು ಕೂಡ ಹಿಂಗೆ ಮಾತಾಡಬೇಕಾಗತ್ತೆ. ಯಾವುದೇ ಒಂದು ಈ ಥರ ವಿಷಯ ಗಂಭೀರವಾದಂಥ ವಿಷಯಗಳು ಬಂದಾಗ ಇದು ಕುಲಂಕುಷವಾಗಿ ಚರ್ಚೆ ಆಗಬೇಕು. ಅದ್ರ ಜೊತೆಗೆ ಒಂದು ಏಜೆನ್ಸಿ ಯಾವುದೇ ಏಜೆನ್ಸಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ವಿ ಶುಡ್ ಹ್ಯಾವ್ ಸಮ್ ಪೇಷನ್ಸ್ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾರು ಸಚಿವರು ಅಂತ ಅವರಿಗೆ ಮಾಹಿತಿ ಅವರಿಗೆ ಬಹಿರಂಗ ಕೊಡಲಿ. ಈಗ ಇನ್ವೆಸ್ಟಿಗೇಷನ್ ಚಾಲು ಆಗೈತೆ, ಅದೇ ಕೇಳ್ತಿರೋದಲ್ಲ. ಮತ್ತು ನೀವು ಹೇಳ್ರಿ, ಯಾರ್ಯಾರು ನಿಮ್ಮ ಸಚಿವರು ಭಾಗಿಯಾಗಿದ್ದಾರೆ, ಕೇಂದ್ರದ ಯಾವ್ದಾದ್ರು ಸಚಿವರು ಭಾಗಿಯಾಗಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ? ಅಂದರೆ ಈಗ ನಮ್ಮ ಕರ್ನಾಟಕ ಸಚಿವರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಈಗ ಇದೇ ಥರದ ಎಷ್ಟು ಪೋರ್ಟ್ಗಳು, ಯಾವುದೋ ಏರ್ಪೋರ್ಟ್ಗಳಿದ್ದಾವೆ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಮತ್ತು ಎಲ್ಲ ಏರ್ಪೋರ್ಟ್ನಾಗ ಇದೇ ರೀತಿ ಸ್ಮಗ್ಲಿಂಗ್ ಆಗಿದೆಯಾ? ತನಿಖೆ ಬಂದ ಮೇಲೆ ಯಾರ ಹೆಸರು ಐತಿ ಬಂದೇ ಬರುತ್ತಲ್ಲ. ತನಿಖೆಯಲ್ಲಿ ಯಾರ ಹೆಸರು ತಪ್ಸಕ್ಕೆ ಬರಲ್ಲ. ಯಾರ ಹೆಸರು ಬರ್ತದೆ ಅವಾಗ ಮತ್ತೆ ಕೂಗಾಡೋಣಂತೆ, ಅವಾಗ ಮತ್ತೆ ಮಾತಾಡೋಣ. ಅಲ್ಲಿವರೆಗೆ ಚರ್ಚೆ ಮಾಡೋದು ಬೇಡ ಅಂತ ತಮ್ಮಲ್ಲಿ ಮನವಿ ಮಾಡೋದು.